ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಫೇಮಸ್ ಯೂಟ್ಯೂಬರ್ ಸ್ವಾತಿ ಗೌಡ ಅವರ ಅಮ್ಮ ಸುಮಾ ಗೌಡ್ರು ತೀರ್ಕೊಂಡಿದ್ದಾರೆ. ಸುಮಾ ಮ್ಯಾಮ್ ಅವರು ತೀರ್ಕೊಂಡಿದ್ದು ನಮಗೆಲ್ಲ ತುಂಬ ಬೇಜಾರಿನ ವಿಷಯ. ನನಗಂತೂ ತುಂಬಾ ಬೇಜಾರಾಗ್ತಾಯಿದೆ. ಯಾಕಂದರೆ ನಮ್ಮ ಅಮ್ಮನ ಏಜೇ ಅವ್ರದ್ದು ಕೂಡ. ತುಂಬ ಒಂದು ಯೂಟ್ಯೂಬಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು ತುಂಬ ಗೌರವವನ್ನು ಪಡ್ಕೊಂಡಿದ್ರು. ಹಾಗೆ ತುಂಬ ಚೆನ್ನಾಗೇ ಇದ್ದರು ಅವರು ನೋಡೋದಕ್ಕೆ, ಮತ್ತು ಮಾತಾಡಬೇಕಾದ್ರೆ ತುಂಬ ಚೆನ್ನಾಗೇ ಇದ್ದರು. ರೀಸೆಂಟಾಗಿ ಸಡನ್ನಾಗಿ ಹೀಗೆ ಏನಾಯ್ತಪ್ಪ ಅಂಥೇಳಿ ತುಂಬ ನೋಡಬೇಕಾದ್ರೆ ತುಂಬ ಬೇಜಾರಾಯಿತು ನನಗೆ. ಹೀಗೆ ಆಗಬಾರ್ದಿತ್ತು ಅವರಿಗೆ. ಅದೇ ಅನಿಸುತ್ತೆ ಕೆಲವೊಂದು ಸಲ, ವಿಧಿಯಾಟ ಹೀಗೇನಾ, ಒಳ್ಳೆಯವರಿಗೆ ಹೀಗಾಗಿಬಿಡುತ್ತಾ ಅಂಥೇಳಿ. ಇನ್ನೂ ತುಂಬಾ ಬಾಳಿ ಬದುಕಬೇಕಾಗಿರೋಂಥ ಜೀವ ಅದು. ಇನ್ನು ಮೊಮ್ಮಕ್ಕಳನ್ನೆಲ್ಲ ಆಟ ಆಡಿಸುವಂಥ ವಯಸ್ಸು ಅವ್ರದ್ದು. ಇದನ್ನೆಲ್ಲ ಮಿಸ್ ಮಾಡಿಕೊಂಡು ಹೋಗಿದ್ದಾರೆ. ನೋಡಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ನಾನು ಕೇಳಿದ ಪ್ರಕಾರ ಕ್ಯಾನ್ಸರ್ ಅನ್ನೋದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಗೊತ್ತಾದರೆ ಬೇಗ ಕ್ಯೂರ್ ಮಾಡ್ಬೋದು ಅಂಥೇಳಿ. ಆದರೆ ಅವರು ಪಾಪ ಹೇಳ್ಕೊಳ್ತಾರೆ, ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಕರೆಕ್ಟಾಗಿ ತೋರಿಸ್ಕೊಂಡಿದ್ದೀವಿ, ಮಾಡಿದ್ದೀವಿ ಅಂಥೇಳಿ. ಆದರೂ ಕೂಡ ಸಡನ್ನಾಗಿ ಇವ್ರಿಗೆ ಹೀಗಾಗಿದೆ. ಕ್ಯಾನ್ಸರಿಂದ ಹೋಗುವಂಥ ಒಂದು ಸಿಚುವೇಶನ್ ಬಂತು. ಎಲ್ಲರನ್ನು ಇಷ್ಟೊಂದು ಅಭಿಮಾನಿಗಳಿದ್ದಾರೆ ಯೂಟ್ಯೂಬಲ್ಲಿರ್ಬೋದು, ಹಾಗೆ ಇನ್ಸ್ಟಾದಲ್ಲಿರ್ಬೋದು. ಹಾಗೆ ಹೇಳಬೇಕು ಅಂದರೆ ಸುಮಾ ಮ್ಯಾಮ್ ತುಂಬ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಇವಾಗ ಯಂಗ್ ಜನ್ರೇಷನ್ಗೆ ತುಂಬ ಆ್ಯಕ್ಟಿವ್ ಆಗಿದ್ದರು. ಸಡನ್ನಾಗಿ ಹೀಗೆ ಆಗಬೇಕಾದ್ರೆ ಯಾರಿಗಾದರೂ ತುಂಬ ಬೇಜಾರಾಗುತ್ತೆ. ಆದರೂ ಅವ್ರ ಫ್ಯಾಮಿಲಿಗೆ, ನಮಗೆ ಇಷ್ಟೊಂದು ಬೇಜಾರಾಗಬೇಕಾದ್ರೆ ಅವ್ರ ಫ್ಯಾಮಿಲಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಸೊ ಅವರಿಗೆ ಈ ಒಂದು ದುಃಖನ ಭರಿಸುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಇವಾಗಿನ ಕಾಲದಲ್ಲಿ ಆರೋಗ್ಯದ ಬಗ್ಗೆ ಎಷ್ಟು ಕೇರ್ ತೊಗೊಂಡ್ರೂ ಅಷ್ಟೇ, ಹೇಗೆ ಅಟ್ಯಾಕ್ ಆಗುತ್ತೆ, ಹೇಗೆ ಸಡನ್ನಾಗಿ ಅನಾರೋಗ್ಯ ಅನ್ನೋದು ಬಂದುಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಸುಮಾ ಮ್ಯಾಮ್ ನೋಡಿದ್ರೇ ನಮಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕಾ ಬೇಡವಾ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಎಲ್ರಿಗೂ. ನಿಜವಾಗ್ಲೂ ಹೌದು. ಆದರೂ ಕೂಡ ಆದಷ್ಟು ಎಲ್ಲರೂ ಕೂಡ ಆರೋಗ್ಯದ ಕಡೆಗೆ ಒಂದು ಸ್ವಲ್ಪ ಸಣ್ಣದಾಗಿ ಏನಾದರೂ ಅನಿಸಿದ್ರು ಕೂಡಲೇ ಹೋಗಿ ವೈದ್ಯರ ಹತ್ರ ತೋರಿಸ್ಕೊಳ್ಳಿ. ತುಂಬಾ ಡಿಲೇ ಮಾಡಬೇಡಿ. ತುಂಬ ಕೇರ್ಲೆಸ್ ಮಾಡಿದರೆ ಮುಂದೆ ಈ ಥರ ಒಂದು ನೋವು ಅನುಭವಿಸ್ಬೇಕಾದಂಥ ಸಿಚುವೇಶನ್ ಬರ್ಬೋದು. ಸುಮಾ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.